ಅಮೂಲ್ಯ ಆಸ್ತಿಯೊಂದು ನಿರ್ಲಕ್ಷ್ಯದ ಕಾರಣದಿಂದ ಇಂದು ಪಾಳು ಬಿದ್ದಿದೆ. ಉಡುಪಿ ನಗರದ ಹೃದಯ ಭಾಗವಾದ ಬನ್ನಂಜೆಯಲ್ಲಿರುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಒಂದೊಮ್ಮೆ ಜಿಲ್ಲೆಯ ಆಡಳಿತ ಕೇಂದ್ರ ಬಿಂದುವಾಗಿತ್ತು. ಆದರೆ ಇಂದು ಅದೇ ಕಟ್ಟಡ ಶಿಥಿಲಗೊಂಡ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಕಟ್ಟಡವನ್ನು ಮರುಬಳಕೆ ಮಾಡಬೇಕು ಅಥವಾ ಹೊಸ ಕಟ್ಟಡ ನಿರ್ಮಿಸಿ ಸಾರ್ವಜನಿಕ ಸೇವೆಗೆ ಬಳಸಬೇಕು ಎಂಬ ಆಗ್ರಹ ಇದೀಗ ಜೋರಾಗಿದೆ. ಇದು ಉಡುಪಿ ನಗರದ ಬನ್ನಂಜೆಯಲ್ಲಿರುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿ. ಒಂದೊಮ್ಮೆ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಸೇರಿದಂತೆ ಹಲವು ಸರ್ಕಾರಿ ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದ ಈ ಕಟ್ಟಡ ಇಂದು ತನ್ನ ವೈಭವ ಕಳೆದುಕೊಂಡು ಶಿಥಿಲಾವಸ್ಥೆಗೆ ತಲುಪಿದೆ. ಹಲವು ವರ್ಷಗಳಿಂದ ನಿರ್ವಹಣೆ ಕಾಣದ ಈ ಕಟ್ಟಡದ ಗೇಟ್ಗಳು ಮುರಿದು ಬಿದ್ದಿವೆ, ಬಾಗಿಲು ಕಿಟಕಿಗಳು ಹಾಳಾಗಿವೆ. ಇನ್ನು ಕಟ್ಟಡದ ಹಲವೆಡೆ ಗೋಡೆಗಳು ಬಿರುಕು ಬಿಟ್ಟಿದ್ದು ಒಳಭಾಗ ಸಂಪೂರ್ಣ ನಿರ್ಜನವಾಗಿದೆ. ನಿರ್ಲಕ್ಷ್ಯದ ಪರಿಣಾಮ ಈ ಪ್ರದೇಶ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗ್ತಾ ಇದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಸರ್ಕಾರದ ಅಮೂಲ್ಯ ಆಸ್ತಿ ಹೀಗೆ ಹಾಳಾಗುತ್ತಿರೋದಕ್ಕೆ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಂಜೆ, ಉಡುಪಿಯ ಹೃದಯ ಭಾಗ ಬನ್ನಂಜೆಯ ಮೂಡನಿಡುಮನು ಗ್ರಾಮದಲ್ಲಿರುವಂತಹ ಕಟ್ಟಡ, ಎದುರುಗಡೆ SP ಆಫೀಸ್ ಕಚೇರಿ ಕೂಡ ಇದೆ, ಇಲ್ಲಿ ತಾಲೂಕು ಆಫೀಸ್ ಕಚೇರಿ ಇದೆ. ಇದು ಹಳೆ ಜಿಲ್ಲಾಧಿಕಾರಿ ಕುಳಿತುಕೊಂಡಂತಹ ಕಟ್ಟಡ. ಅದೇ ರೀತಿ ತಾಲೂಕು ಆಫೀಸ್ ಇಲ್ಲಿ ವರ್ಕ್ ಆಗ್ತಿತ್ತು. ಅದ ನಂತರ ಮುಂದೆ ರೆಕಾರ್ಡ್ ರೂಮ್ ಕೂಡ ಇತ್ತು. ಈಗ ಅಲ್ಲಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿರ್ಬೋದು. ಈ ಕಟ್ಟಡ ಶಿಥಿಲವಾಗಲಿಲ್ಲ. ಹಿಂದೆ ವಿಧಾನಸಭಾ ಕ್ಷೇತ್ರ ಮತ್ತೆ ನಗರಸಭಾ ಕ್ಷೇತ್ರ ಚುನಾವಣೆ, ಪಂಚಾಯತ್ ಇರ್ಬೋದು, ಇಲ್ಲಿ ಮನವಿ ಕೂಡ ನಾವು ನಾಮಪತ್ರ ಸಲ್ಲಿಸಿದ್ದು ಕೂಡ ನೆನಪಾಗ್ತದೆ. ಈ ಕಟ್ಟಡ ಯಾವುದೇ ಶಿಥಿಲವಾಗಿಲ್ಲ. ಬಹುಶಃ ಹೊರಗಡೆ ಇರುವಂತಹ ಅನೇಕ ಸರ್ಕಾರಿ ಇಲಾಖೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಸ್ವಂತ ಕಟ್ಟಡ, ಇದು ಏನು ರೆಂಟ್ ಕೊಡ್ಬೇಕಾಗಿಲ್ಲ. ಅಲ್ಲಿ ಬಾಡಿಗೆ ಕೊಟ್ಟು ಇಡುವುದಕ್ಕಿಂತ ಬೇರೆ ಇಲಾಖೆ, ನಾನು ಹಾಸ್ಟೆಲ್ಗಳನ್ನ ಹೇಳ್ತೇನೆ, ಮಕ್ಕಳ ಹಾಸ್ಟೆಲ್ ಕೂಡ ಈಗ ಖಾಸಗಿ ಕಟ್ಟಡದಲ್ಲೆಲ್ಲ ಇವೆ. ಅಂತದನ್ನ ಇಲ್ಲಿ ಮಾಡಿದ್ರೆ ಮಕ್ಕಳಿಗೂ ಒಳ್ಳೇದು. ಯಾಕಂದ್ರೆ ಶಾಲೆ ಕಾಲೇಜುಗಳು ಇಲ್ಲಿ ಹತ್ತಿರದಲ್ಲಿದೆ, ಬಸ್ ಸೌಕರ್ಯ ಇದೆ. ಮತ್ತೆ ಇನ್ನಿತರ ಪ್ರದೇಶಗಳಿಗೆ ಹೋಗುವ ಇದು ಹೃದಯ ಭಾಗ. ಅಂದ್ರೆ ಈ ಉಡುಪಿಯ ಸೆಂಟರ್ ಪ್ಲೇಸ್ ಅಲ್ಲಿ ಇಂತಹ ಕಟ್ಟಡಗಳು ಉಳಿಯುತ್ತಿರುವುದು ಮೇಂಟೆನೆನ್ಸ್ ಇಲ್ಲದೆ ಅಥವಾ ಅದಕ್ಕೆ ಗೇಟ್ ಇಲ್ಲದೆ, ಸುರಕ್ಷತಾ ಇದೆಲ್ಲ ಇಲ್ಲದೆ ಈ ಕಟ್ಟಡ ಶಿಥಿಲಗೊಳಿಸಬಾರದು. ಇದನ್ನೇ ಒಳ್ಳೆಯ ಒಂದು ಕಚೇರಿಗಳನ್ನಾಗಿ ಪರಿವರ್ತಿಸಬಹುದು. ಇದೇ ವೇಳೆ ಈ ಕಟ್ಟಡವನ್ನ ದುರಸ್ತಿ ಮಾಡಿ ಶಾಲಾ ಮಕ್ಕಳ ವಸತಿ ನಿಲಯವಾಗಿ, ಸಾರ್ವಜನಿಕ ಉಪಯೋಗದ ಕೇಂದ್ರವಾಗಿ ಅಥವಾ ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸರ್ಕಾರಿ ಕಚೇರಿಗಳನ್ನ ಇಲ್ಲಿಗೆ ಸ್ಥಳಾಂತರಿಸಿ ಸದುಪಯೋಗ ಪಡಿಸಿಕೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ದುರಸ್ತಿ ಸಾಧ್ಯವಾಗದಿದ್ರೆ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಅದೇ ಜಾಗದಲ್ಲಿ ಆಧುನಿಕ ಸರ್ಕಾರಿ ಕಟ್ಟಡ ನಿರ್ಮಿಸಿ ಸಾರ್ವಜನಿಕ ಸೇವೆಗೆ ಬಳಸಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಒಂದೊಮ್ಮೆ ಜಿಲ್ಲೆಯ ಆಡಳಿತದ ಹೆಮ್ಮೆಯ ಕೇಂದ್ರವಾಗಿದ್ದ ಈ ಕಟ್ಟಡ ಇಂದು ನಿರ್ಲಕ್ಷ್ಯದ ಸಂಕೇತವಾಗಿ ನಿಂತಿದೆ. ಸರ್ಕಾರದ ಅಮೂಲ್ಯ ಆಸ್ತಿಗೆ ಮರುಜೀವ ನೀಡಿ ಸಾರ್ವಜನಿಕರ ಉಪಯೋಗಕ್ಕೆ ತರಲು ಜಿಲ್ಲಾಡಳಿತ, ಸರ್ಕಾರ ಯಾವಾಗ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡುವಂತಾಗಿದೆ.